ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ಹಿರಿಯರ ಹಬ್ಬ ಮಾಡ್ತೀವಿ. ಇವತ್ತು ನಮ್ಮ ಹಿರಿಯರ ಹಬ್ಬದಲ್ಲಿ ಏನಂದರೆ ಫ್ರೆಂಡ್ಸ್, ನಾವು ಕುರಿ ಮಟನ್ ತಂದು ಅದು ಸಾರು ಮಾಡಿ ಹಾಗೆ ಅನ್ನ ಮಾಡಿ, ಅದು ಕುರಿ ಮಟನ್ನು ಹಾಗೂ ಅದು ಅನ್ನನ ಸ್ವಲ್ಪ ಒಂದು ತಟ್ಟೆಯಲ್ಲಿ ಒತ್ತಿಗೆ ಇಡ್ತೇವೆ. ಹಾಗೂ ನಾವು ಮೇನಾಗಿ ಹೂವು, ಗಂಧ, ಆಮೇಲೆ ಅವ್ರ ಹೆಸರು ಮೇಲೆ ಓದಿರೋದು ಅವ್ರ ಹೆಸರಿಗೆ ಏರುತ್ತೆ. ಹಾಗೆ ಏನು ಇಷ್ಟಪಡ್ತಾರೋ ಅದನ್ನ ಇಡ್ತಾರೆ ನೈವೇದ್ಯಕ್ಕಾಗಿ. ಆದರೆ ಅವರಿಗೆ ಏರೋದು ಏನಂದರೆ ಹೂವು ಮತ್ತು ಗಂಧ. ನಾವು ಏನು ಕುರಾನಲ್ಲಿ ಓದಿರ್ತೇವಲ್ಲ ಅದು ಅವ್ರ ಹೆಸರಿಗೆ ಸೇರುತ್ತೆ ಫ್ರೆಂಡ್. ಅದಕ್ಕಾಗಿ ನಾವು ವರ್ಷದಲ್ಲಿ 2 ಸತಿ ಹಿರಿಯರ ಹೆಸರ ಮೇಲೆ ಓದಿಗೆ ಮಾಡಿಸ್ತೇವೆ. ಹಿರಿಯರ ಹಬ್ಬ ಅಂತ ಮಾಡ್ತೇವೆ ಫ್ರೆಂಡ್ಸ್. ಹಾಗೆ ಇವತ್ತು ಹಿರಿಯರ ಹಬ್ಬ ಮಾಡಿ ಮತ್ತೆ ಮಾರನೇ ದಿನ ನಮ್ಮದು ಬಕ್ರೀದ್ ಇದೆ. ರಂಜಾನಲ್ಲೂ ಕೂಡ ಶಾಬಾನ್ ಅಂತ 1 ತಿಂಗಳು ಮುಂದೆ ಬರುತ್ತೆ ಹಿರಿಯರ ಹಬ್ಬ. ಬಕ್ರೀದಲ್ಲಿ ಮಾತ್ರ ನಾಳೆ ಇದು ಬಕ್ರೀದ್ ಇದೆ ಅಂದರೆ ಇವತ್ತಿನ ದಿನ ಬರುತ್ತೆ ಫ್ರೆಂಡ್ಸು ಹಬ್ಬನ. ಹಾಗೆ ಬಕ್ರೀದ್ ಹಬ್ಬ ನಾಳೆ ಇರೋದ್ರಿಂದ ನಮ್ಮ ಬ್ಲಾಗು ಹಬ್ಬದ ದಿನವೇ ಬರಲ್ಲ ಫ್ರೆಂಡ್ಸ್. ಯಾಕಂತ ನಾನು ಮೊದಲಾಗಿ ಹೇಳಿದ್ದೇನೆ, ನಾನು ಹಿಂದೆ ಒಂದಿನ ಅಪ್ಲೋಡ್ ಮಾಡೋದ್ರಿಂದ ಒಂದಿನ ಮಾರನೇ ದಿನ ಬರುತ್ತೆ ನಮ್ಮ ವಿಡಿಯೋ. ಇದು ಕೂಡ ಹಾಗೆ ಇವತ್ತಿಂದು ನಾಳೆ ಬರುತ್ತೆ, ಹಬ್ಬದ ದಿನದ್ದು ನಾಡಿದ್ದು ಬರುತ್ತೆ ಫ್ರೆಂಡ್ಸ್ ನಮ್ಮದು. ಹಾಗಾಗಿ ಅಪ್ಲೋಡ್ ಮಾಡೋದು ಹಿಂದೆ ಆಗಿರೋದ್ರಿಂದ ನಮ್ಮದು ನೆಕ್ಸ್ಟ್ ದಿನ ಬರುತ್ತೆ ನೋಡಿ. ಹೀಗೆಲ್ಲ ಮಾಡ್ತೀವಿ ನಾವು ಕೂಡ. ಇವತ್ತು ಹಿರಿಯರ ಹಬ್ಬ ಮಾಡಬೇಕು. ಅದಕ್ಕೆ ಡ್ರೈ ಫ್ರೂಟ್ ಎಲ್ಲ ಫ್ರೂಟ್ಸು, ಈ ಥರ ಫ್ರೂಟ್ಸು ಹಾಗೆ ಹೂವು, ಹಾಗೆ ಒಂದು ಪ್ಲೇಟಲ್ಲಿ ಸ್ವಲ್ಪ ಮಾಡಿರೋಂಥ ಅಡುಗೆಯಲ್ಲಿ ಸ್ವಲ್ಪ ಅನ್ನ, ಅದರ ಮೇಲೆ ಮಟನ್ ಸಾರಿಟ್ಟು ಓದ್ಕೆ ಮಾಡ್ತೀವಿ ಫ್ರೆಂಡ್ಸ್. ಹಾಗೆ ನಾವು ಓದಿರುವಂಥ ಏನೇನು ಓದಿದ್ದೇವೆ ಕುರಾನಲ್ಲಿ ಅದನ್ನೆಲ್ಲ ಅವರಿಗೆ ಏರಿಸ್ತೀವಿ. ಅವ್ರ ಹೆಸರ ಮೇಲೆ ನಾವು ಓದಿರೋದಂತೂ ಹೋಗುತ್ತೆ, ಓದಿಸಿ ನಾವು ಓದ್ಕಿನ ಕೊಡಿಸ್ಬೋದು. ಹೀಗೆ ಇರುತ್ತೆ ನೋಡಿ ನಮ್ಮ ಹಿರಿಯರ ಹಬ್ಬ ಅಂದರೆ. ಹಾಗೆ ನಿಮ್ಮ ತಿಂಡಿಗೆ ನೋಡ್ರಿ, ನಾನು ರವೆ ಉಪ್ಪಿಟ್ಟು ಮಾಡಬೇಕಂತ, ಅದು ತರಕಾರಿ ಉಪ್ಪಿಟ್ಟು ನೋಡ್ರಿ. ಕಾಳಲ್ಲಿ ನೋಡ್ರಿ ಶೇಂಗದ ಬೀಜನೂ ದಪ್ಪ ರವೆ ನೋಡ್ರಿ ಫ್ರೆಂಡ್ಸ್ ನಾನು ಹಾಕೋದು. ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ತಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ತರಕಾರಿ ಅಂದರೆ ಒಂದು ಟಮಾಟೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಹಸಿಮೆಣಸಿನ್ಕಾಯಿ, ಆಲೂಗೆಡ್ಡೆ ತಗೊಂಡಿದ್ದೀನಿ. ಬೀನ್ಸು, ಈರುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡ್ರಿ ರವೆ ಸ್ವಲ್ಪ ಹಾಕ್ತೇನೆ ಫ್ರೆಂಡ್ಸ್, ನಾನು ಜಾಸ್ತಿ ಹಾಕಲ್ಲ. ತರಕಾರಿ ಇಷ್ಟೊಂದು ಆಗಿದೆ ಅಲ್ಲ, ಅದಕ್ಕಾಗಿ ರವೆ ಸ್ವಲ್ಪನೇ ಹಾಕ್ತೇನೆ ನೋಡಿ. ಇದು ಒಂದು ಲೋಟ ಅಂದರೆ ಸುಮಾರು ಒಂದು 250 ಗ್ರಾಮ್ ಇರ್ಬೋದು ನೋಡ್ರಿ. ಇದಿಷ್ಟು ಒಂದು 1/4 kg ಸ್ವಲ್ಪ ಹೆಚ್ಚು ಕಡಿಮೆ ಇದೆ ನೋಡ್ರಿ. ಇಷ್ಟನ್ನು ಹಾಕಿ ನಾನು 3 ಜನಕ್ಕಾಗೋ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಬೆಳಗಿನ ತಿಂಡಿಗೆ ಇಷ್ಟೆಲ್ಲ ಇದೆ ನೋಡ್ರಿ ನಮ್ಮ ತಿಂಡಿಗೆ ನೋಡಿ. ಇಷ್ಟನ್ನು ನಾನು ತಗೊಂಡು ಇವಾಗ ಉಪ್ಪಿಟ್ಟು ಮಾಡ್ತೀನಿ ಫ್ರೆಂಡ್ಸ್. ಆಗಿದೆ ಈಗ ತರಕಾರಿ ಹಾಕ್ಕೊಬಿಡ್ತೇನೆ ಫ್ರೆಂಡ್ ನಾನು. ನೋಡಿ ಎಷ್ಟು ಚಟಕ ಅಂತ ಎಣ್ಣೆಯಲ್ಲಿ ಏನಾದರೂ ತೊಳೆದು ಹಾಕಿದ್ರೆ ಇದೇ ಥರ ನೋಡ್ರಿ ವಾಸನೆ ಇದು ಸೌಂಡ್ ಬರೋದು. ತರಕಾರಿನ ಇಷ್ಟೊಂದು ಆಯ್ತು ಫ್ರೆಂಡ್ಸ್. ಅದಕ್ಕೆ ರವೆ ಸ್ವಲ್ಪ ಹಾಕ್ಬಿಡ್ತೇನೆ. ತರಕಾರಿ ಜಾಸ್ತಿ ಹಾಕಿದರೆ ಪನ್ನೀರನ್ನು ತಿನ್ನಲ್ಲ, ರೊಕ್ಕದನ್ನು ತಿನ್ನಲ್ಲ. ಅದಕ್ಕೆ ನಾನು ತರಕಾರಿ ಕಡಿಮೆ ಹಾಕ್ಬಿಡ್ತೀನಿ. ಇದು ತರಕಾರಿ ಎಲ್ಲ ರವೆನ ಕಡಿಮೆ ಹಾಕ್ಬಿಡ್ತೀನಿ. ಇದು ಚೆನ್ನಾಗಿ ಮಾಡಿದೆ ಇದು ತರಕಾರಿ. ಇವಾಗ ಇದರಿಂದನೇ 1-2 ಸತಿ ನೀರು ಹಾಕ್ಬಿಡ್ತೀನಿ, ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ. ತರಕಾರಿಗೂ ರವೆಗೂ ಅಂದರೆ ಕರೆಕ್ಟ್ ಆಗುತ್ತೆ. ತರಕಾರಿ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ.
ನೋಡಿರಿ ನಾನು ತರಕಾರಿ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ. ಇವತ್ತು ಬೇಡ ತಿಂಡಿ ಅಂತೂ ರೆಡಿ ಫ್ರೆಂಡ್ಸ್. ತಿಂಡಿ ರೆಡಿಯಾಗಿದೆ ಹಾಗೂ ಅಂಬ್ಲಿ ಕೂಡ ರೆಡಿಯಾಗಿದೆ. ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ರೆಡಿ ಮಾಡ್ಕೊಂಡು ಅಡುಗೆ ಮಾಡಬೇಕು. ನೋಡಿರಿ ನನ್ನ ಮುದ್ದು ಗಿಳಿ ಹೆಂಗೆ ಕುಂತಿದ್ದಾವೆ ಅಂತ. ನನ್ನ ಮುದ್ದು ಗಿಳಿ ಮಿತ್ತು ಇತ್ತು ಬಿಟ್ಟು ನೋಡ್ರಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಟಮಾಟೆ ಹಣ್ಣು ತಿನ್ನಾಕುಂತಾವ ನೋಡ್ರಿ. ಏನು ಕಾಡ್ಸಿದೀವಿ ರೀ ಅಪ್ಪ ತಿನ್ನೋಕ್ಕೆ. ನನಗಂತೂ ಇವ್ರು 3 ಹೊತ್ತು ತಿನ್ಸೋದೇ ಪ್ರಾಬ್ಲಮ್ ಆಗಿತ್ತು ನೋಡ್ರಿ. ಇವಾಗ ತಿನ್ನಾಕುಂತಾವ್ರಿಪ್ಪ, ಟೆನ್ಷನ್ ಇಲ್ಲ ನೋಡ್ರಿ. ಮನೆಗೆಲ್ಲ ಪತ್ತೆ ಹಾಕಿ ತೋರಣ ಹಾಕಿದೆ. ಇವಾಗ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ನೋಡ್ರಿ. ಎಲ್ಲ ಕ್ಲೀನ್ ಆಯಿತು. ಮನೆ ಕೆಲಸ ಮಾತ್ರ ತೋರಣ ಪರ್ದೆ ಗಿರ್ದೆ ಎಲ್ಲ ಹಾಕಾಯ್ತು ನೋಡ್ರಿ. ಇಲ್ಲಿ ರೆಡ್ ಹಾಕಿದ್ದೇನೆ ನೋಡ್ರಿ ದೇವ್ರ ಕೋಣೆಗೆ. ಇಲ್ಲೂ ಕೂಡ ಗುಲಾಬಿ ಥರ ಇದೆ. ನೆಲ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ನೀರೆಲ್ಲ ತುಂಬಿ ಆಯಿತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಪಾತ್ರೆ ಇದ್ದಾವೆ, ಎಲ್ಲ ತೊಳಿಬೇಕು ಇವಾಗ ಹೋಗಿ. ನೋಡ್ರಿ ನಮ್ಮದು 3 ಕಲರ್ ಪರದೆ ಹೆಂಗಿದಾವೆ. ಅದು ಆ ಕಡೆ ಹೊರಗಡೆ ಸೋಫಾಕ್ಕೆ ಹಾಕಿದ್ದೀನಿ ದೇವ್ರ ಕೋಣೆ. ಇದು ಬೆಡ್ರೂಮಿಗೆ ನೋಡ್ರಿ ಈ ಥರ ಪರ್ದೆ ಹಾಕಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ತೋರಣ ಗಿರಣ ಎಲ್ಲ ಹಾಕಾಯಿತು ಫ್ರೆಂಡ್ಸ್. ಇವಾಗ ಏನಿದ್ರು ಪಾತ್ರೆ ತಿಕ್ಕೊಬಂದು ಸ್ವಲ್ಪ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ. ಇವಾಗ ಕುರಿ ಮಟನ್ ತಂದಿದ್ದಾರೆ, ಅರ್ಧ kg ಅಷ್ಟೇ ತರಿಸಿದ್ದೀನಿ ಫ್ರೆಂಡ್ಸ್. ನಾನು ಓದ್ಕಿ ಮಾಡ್ಸೋಕ್ಕೋಸ್ಕರ ಅದೇ ಇರೋದು ನಮ್ಮಲ್ಲಿ, ಫಾತ್ಯಾಹಕ್ಕೆ ಅದೇ ಇರೋದು. ಅದಕ್ಕಾಗಿ ಅರ್ಧ kg ತರಿಸಿದ್ದೀನಿ. ಮಸಾಲೆ ಕೂಡ ತೆಗ್ದಿದ್ದೇನೆ ನೋಡಿ. ಏನು ಇವತ್ತಿನ ರಾತ್ರಿ 1 ಹೊತ್ತಿಗೆ ಫ್ರೆಂಡ್ಸ್. ಮತ್ತು ನಾಳೆ ಹಬ್ಬಲ್ಲ, ಮತ್ತು ನಾಳೆ ಬೇರೆ ಮಾಡಬೇಕಲ್ಲ. ಈ ಒಂದು ರಾತ್ರಿ ಒಂದು ಅಡುಗೆಗೆ ಅಷ್ಟೇ. ಅದಕ್ಕೆ ಅರ್ಧ kg ಕುರಿ ಮಟನ್ ತಂದಿದ್ದಾರೆ. ಇಲ್ಲಿ ನೋಡಿರಿ ಅದಕ್ಕೆ ನಾನು ಈ ಥರ ಮಸಾಲೆ ಹಾಕ್ತೇನೆ ನೋಡಿರಿ ಫ್ರೆಂಡ್ಸ್. ಟಮಾಟೆ ಹಣ್ಣು, ನೀರುಳ್ಳಿ, ಕೊಬ್ಬರಿ, ಮೆಣಸಿನ್ಕಾಯಿ ಎಲ್ಲ ಹುರಿದು ಹಾಕಿ, ಆಮೇಲೆ ಇದು ಏಲಕ್ಕಿ ಲವಂಗ ಪೇಸ್ಟ್ ಇದೆ ಎಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಇದಿಷ್ಟು ಹುರ್ಕೊಬಿಟ್ರೆ ಎಣ್ಣೆ ಹಾಕಿ ಆಮೇಲೆ ಇದನ್ನೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಈಗ ನಾನು ಮಟನನ್ನು ಸಾರು ಮಾಡಿ ಅನ್ನ ಹಾಗೂ ಪಾಯಸ ಮಾಡಲ್ಲ, ಇದು ಹುಗ್ಗಿ ಥರ ಮಾಡ್ತೀವಿ ಫ್ರೆಂಡ್ಸ್. ಅದು ಏನು ಹುಗ್ಗಿ ಅಂದರೆ ಗಟ್ಟಿ ಹುಗ್ಗಿ ಮಾಡ್ತೀವಿ ನಾವು ಇದಕ್ಕೆ, ಈ ಹಬ್ಬಕ್ಕೆ. ಅದೇ ನಾವು ಉತ್ತಿಗೆ ಏರ್ಸೋದು, ಅದೇ ನೈವೇದ್ಯವಾಗಿ ಮಾಡೋದು. ನಾವು ಗಟ್ಟಿಯಾಗಿ ಹುಗ್ಗಿ ಮಾಡ್ಬೇಕು ನೋಡ್ರಿ ಇದಕ್ಕೆ. ನಾವು ಎಲ್ಲ ಇದನ್ನು ಹುರ್ಕೊಬಿಡ್ತೀನಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾವು ಈ ಬದನೆಕಾಯಿ ಪಲ್ಯನೂ ಮಾಡ್ತೀವಿ. ಇವತ್ತಿನ ದಿವಸ ಸ್ವಲ್ಪ ಮಾಡ್ತೀವಿ, ಜಾಸ್ತಿ ಏನು ಮಾಡಲ್ಲ. ಈ ಗಟ್ಟಿ ಹುಗ್ಗಿ ಮಾಡ್ತೇವಲ್ಲ, ಅದ್ರ ಜೊತೆಗೆ ಗಟ್ಟಿ ಪಲ್ಯನೂ ಮಾಡ್ತೀನಿ ನೋಡ್ರಿ. ಬದನೆಕಾಯಿ ಪಲ್ಯ ಅದ್ರ ಜೊತೆ ಚೆನ್ನಾಗಾಗುತ್ತೆ ಅಂತ ಹುಗ್ಗಿ ಜೊತೆಗೆ ಈ ಪಲ್ಯ ಮಾಡ್ತೀನಿ ನೋಡ್ರಿ. ಅದೇ ಈಗ ಮಟನ್ ಸಾರಿಗೆ ನಾನು ಮಸಾಲೆ ತೆಗೆದಿದ್ದೇನಲ್ಲ ಫ್ರೆಂಡ್ಸ್, ಅದೇ ಸ್ವಲ್ಪ ಇದಕ್ಕೆ ಹಾಕಿ ಈ ಪಲ್ಯ ಮಾಡ್ತೀನಿ ನೋಡ್ರಿ. ಮಸಾಲೆ ಹುರ್ಕೊಳ್ತಾ ಹಾಕೊಂಡು ಬೇಗ ಕರೆಂಟು ಹೋದರೆ ಕಷ್ಟ ಹಾಕೊಂಡು ಅದಕ್ಕೆ ಮಸಾಲೆನೂ ಸ್ವಲ್ಪ ಮಾಡಿಟ್ಕೊಬಿಟ್ರೆ ಟೆನ್ಷನ್ ಇರಲ್ಲ ನನಗೆ. ಕೆಲಸ ಏನಿತ್ತು ಫಸ್ಟ್ ಆಗಬೇಕು ನೋಡ್ರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಹಿರಿಯರ ಹಬ್ಬಕ್ಕೆ ನಾನು ಇವಾಗ ನೋಡಿರಿ ಈ ಥರ ಪಾಯಸ ಮಾಡಬೇಕು. ಪಾಯಸ ಆಗಲ್ಲ, ಇದು ಗಟ್ಟಿ ಪಾಯಸ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಇದು ಹೋಳಿಗೆ ರವೆ ಅಂತಾರಲ್ಲ, ಸಣ್ಣಕ್ಕೂ ಅಲ್ಲ ಈ ಕಡೆ ದಪ್ಪಕ್ಕೂ ಅಲ್ಲ, ಮೀಡಿಯಮ್ ಆಗಿದೆ ಇದು ರವೆ. ಎಷ್ಟು ಸಾಕು ಫ್ರೆಂಡ್ಸ್. ನೋಡಿ ಒಂದು 1/4 kg ಸ್ವಲ್ಪ ಹೆಚ್ಚಿಗೆ ಬೆಲ್ಲ ತಗೊಂಡಿದ್ದೀನಿ ನೋಡಿರಿ. ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ, ಏಲಕ್ಕಿ, ಸೋಂಪಿನ ಕಾಳು, ಇದು ನೋಡಿ ತುಪ್ಪ, ಇದು ಒಂದಿಷ್ಟು ಕೊಬ್ಬರಿ ಸಣ್ಣಕ್ಕೆ ಹೆಚ್ಕೋಬೇಕು ನೋಡಿರಿ. ಈ ಥರ ಫ್ರೆಂಡ್ಸ್ ನಾನು ಈಗ ಒಂದು ಗಟ್ಟಿಯಾದ ಪಾಯಸ ಮಾಡ್ತೀನಿ. ಇಷ್ಟೇ ಐಟಮಲ್ಲಿ ನಮ್ಮ ಹಿರಿಯರ ಹಬ್ಬಕ್ಕೆ ಇದೇ ಪಾಯಸ ನೋಡಿ. ಹಿರಿಯರ ಹಬ್ಬಕ್ಕೆ ನೈವೇದ್ಯವಾಗಿ ಇಡೋದು ನಾವು ಅದಕ್ಕೆ ಇವಾಗ ಇಷ್ಟು ನೋಡಿ. ನಾನಿವಾಗ ಹುಗ್ಗಿ ಮಾಡ್ತೇನೆ ನೋಡಿರಿ, ಗಟ್ಟಿ ಪಾಯಸ ಅಂತ. ಗಟ್ಟಿ ಹುಗ್ಗಿ, ಗಟ್ಟಿ ಪಾಯಸ ಅಂತಾರಲ್ಲ ಆ ಥರ ನೋಡಿರಿ. ಫಸ್ಟಿಗೆ ನಾನು ಇಷ್ಟು ಪಾತ್ರೆ ಸಾಕು, ನಮ್ಮ 3 ಜನಕ್ಕೆ ಇದೇ ಜಾಸ್ತಿ ಆಗಿಬಿಡುತ್ತೆ. ನಮ್ಮ ಮನೆಯಲ್ಲಂತೂ ಸಮೀರು ಅವರು ಜಾಸ್ತಿ ತಿನ್ನಲ್ಲ, ನಿಮಗಂತೂ ಗೊತ್ತೇ ಇದೆ. ಏನು ಮಾಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಮಾಡೋದು ನೋಡಿರಿ. ಸ್ವೀಟ್ ಜಾಸ್ತಿ ತಿನ್ನಲ್ಲ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿನ ಸ್ವಲ್ಪ ಡ್ರೈ ಮಾಡ್ಕೊಬಿಡ್ತೀನಿ. ಇದರಲ್ಲಿ ಹಸಿ ಕೊಬ್ಬರಿ ಇರುತ್ತಲ್ಲ, ಸ್ವಲ್ಪ ಕರ್ಕೊಬಿಡ್ತೀನಿ ನೋಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ಆಮೇಲೆ ಬೆಲ್ಲ ನೀರು ಸೇರಿಸಿದ್ರೆ ಕರೆಕ್ಟ್ ಇರುತ್ತೆ. ಇದೇನು ಭಾಳ ಟಫ್ ಇಲ್ಲ ನೋಡಿರಿ ಫ್ರೆಂಡ್ಸ್, ಭಾಳ ಈಸಿ ಇದೆ ಇದು, ಏನು ಟಫ್ ಇಲ್ಲ. ನೋಡಿರಿ ಫ್ರೆಂಡ್ಸ್, ನಾನು ಒಂದು
ಅರ್ಧ ಚೆಮ್ಮಿನಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಇಷ್ಟೇ ಜಾಸ್ತಿ ಆಗಿಬಿಡುತ್ತೆ ಇದು. ಇದರಲ್ಲಿ ಬೆಲ್ಲ ಆ್ಯಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ನಮಗೆ ಸಿಹಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಕಡಿಮೆ ಸ್ವೀಟ್ ಇರಬೇಕಂದ್ರೆ ಕಡಿಮೆ ಹಾಕ್ಕೋಬೋದು ನೋಡಿ. ಸಾಕು ನೋಡಿರಿ ಫ್ರೆಂಡ್ಸ್. ಇದು ಸ್ವಲ್ಪ ಕುದಿ ಬಂದಮೇಲೆ ರವೆ ಹಾಕ್ಕೊಂಡ್ರೆ ಆಯಿತು. ಈಗ ಏಲಕ್ಕಿ ಪುಡಿನೂ ಸ್ವಲ್ಪ ಹಾಕ್ಕೊಬಿಡ್ತೀನಿ, ಜಾಸ್ತಿ ಆದರೆ ಬಾಯಲ್ಲಿ ಅದೇ ಇರುತ್ತೆ. ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇವಾಗ ಇದು ನೀರು ಚೆನ್ನಾಗಿ ಕುದ್ದು ಬಂದಮೇಲೆ ರವೆ ಹಾಕ್ಕೊಂಡು ಎಲ್ಲ ಸೇರಿಸ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿರಿ. ಏನೋ ಗಂಟ್ಲ ಹಿಡಿತು ಫ್ರೆಂಡ್ಸ್ ನನ್ನದು, ಪದೇ ಪದೇ ಹಾಗೆ ಹಿಡಿತಾ ಇದೆ ನೋಡಿ ಗಂಟ್ಲ, ಯಾಕನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ರವೆ ಹಾಕಿದೆ ನೋಡಿರಿ ಫ್ರೆಂಡ್ಸ್, ಈ ಥರ ಆಗಿದೆ ನೋಡಿರಿ. ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಎಲ್ಲ ಚೆನ್ನಾಗಿ ಕುದೀತಿತ್ತಲ್ಲ, ಕರೆಕ್ಟಾಗಿ ಬರುತ್ತೆ ನೋಡಿರಿ ಮೆಜರ್ಮೆಂಟ್. ಆಮೇಲೆ ಈ ಥರ ಪಾಯಸ ಗಟ್ಟಿ ಆಗುತ್ತೆ. ಇದು ಈ ಥರ ಮಾಡ್ತೀವಿ ನೋಡಿರಿ ನಾವು ಹಿರಿಯರ ಹಬ್ಬಕ್ಕೆ, ಈ ಥರ ಪಾಯಸ ಮಾಡ್ತೀವಿ. ಬೇಕಿದ್ರೆ ಇದರಲ್ಲಿ ಡ್ರೈ ಫ್ರೂಟ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾ ಯಾವತ್ತೂ ಇದೇ ಥರ ಸಣ್ಣ ಕೊಬ್ಬರಿ ಹೆಚ್ಚಿ ಹಾಕ್ಕೊಳ್ಳೋದ್ರಿಂದ ಡ್ರೈ ಫ್ರೂಟ್ ಹಾಕಲ್ಲ ಫ್ರೆಂಡ್ಸ್. ನಾನು ಇದೇ ಥರ ಮಾಡೋದು. ನೋಡಿರಿ ನಾವು ಪಾಯಸ, ಗಟ್ಟಿ ಪಾಯಸ ಹೋಗಿ ರೆಡಿ ಆಯ್ತು ನೋಡಿರಿ. ಇದು ಗಟ್ಟಿ ಆಗುತ್ತೆ ರೀ ತಣ್ಣಗಾಗಿ ನೋಡಿರಿ. ಈ ಥರ ಆಗುತ್ತೆ ನೋಡಿರಿ, ಅಷ್ಟು ತೊಳ್ಳಗಿತ್ತು ನೋಡಿರಿ, ಈ ಥರ ಆಗಿದೆ. ಹಿಂಗೆ ಇದ್ರೆ ಚೆನ್ನಾಗಿರ್ತೈತಿ ರೀ, ಆದರೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಕತ್ತೆ ನೋಡಿರಿ. ರೆಡಿ ಆಯಿತು ಇದು ನೋಡಿರಿ ಫ್ರೆಂಡ್ಸ್. ಇದು ಒಗ್ಗರಣೆ ಅನ್ನ ರೆಡಿ ಮಾಡಿದೆ ನೋಡಿರಿ, ಬಿಸಿ ಬಿಸಿಯಾಗಿದೆ. ಇದು ನೋಡಿರಿ ಗಟ್ಟಿ ಪಾಯಸ ಆಗಿದೆ ನೋಡಿರಿ, ಇದು ಗಟ್ಟಿಯಾಗಿದೆ. ಹಿಂಗೆ ನೋಡಿರಿ ಸ್ವಲ್ಪ ಬದನೆಕಾಯಿ ಪಲ್ಯ ಮಾಡಿದ್ದೇನೆ. ಇದು ನೋಡಿರಿ ಮಟನ್ ಸಾರು ಮಾಡಿದ್ದೇನೆ ನೋಡಿರಿ. ಇವಾಗ ಎಲ್ಲ ರೆಡಿ ಮಾಡಬೇಕು ನೋಡಿರಿ ಓತಿಗೆ. ಎಲ್ಲ ಇದ್ರ ತೆಗೆದು ಎಲ್ಲ ರೆಡಿ ಮಾಡಿ ಜೋಡಿಸ್ಬೇಕು ನೋಡಿರಿ ಬೇಗ ಬೇಗ. ನೋಡಿರಿ ಫ್ರೆಂಡ್ಸ್, ನಾನು ಅನ್ನನೂ ಮಟನ್ ಸಾರು ಈ ಥರ ಇಡ್ತೇವೆ ನಾವು ತಟ್ಟೆಯಲ್ಲಿ ಹಾಕಿ. ಹಾಗೆ ನೋಡಿರಿ ಗಟ್ಟಿ ಪಾಯಸ ಈ ಥರ ಮಾಡಿದ್ದೇವೆ ನೋಡಿರಿ. ಇದು ನಾವು ಹಿರಿಯರ ಹಬ್ಬಕ್ಕೆ ಇಡಲೇಬೇಕು ನೋಡಿರಿ. ಸೀರೆ ಆಗಲಿ ಬಟ್ಟೆ ಆಗಲಿ ಏನಾದರೂ ಇಡ್ಬೋದು. ನಾನು ಒಂದು ವೇಲು ಒಂದು ಟುವಾಲ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದು ನೋಡಿರಿ ಒಂದು 5 ಥರ ಫ್ರೂಟು, ಹಾಗೆ ಹೂವು ನೋಡಿ, ಒಂದು ಸ್ವಲ್ಪ ಗಂಧ ಅರ್ದಿಡಬೇಕು ಫ್ರೆಂಡ್ಸ್. ನಾನು ಇಷ್ಟೆಲ್ಲ ಜೋಡಿಸ್ತೇನೆ ನೋಡಿರಿ ಫ್ರೆಂಡ್ಸ್. ನಾನು ಇವಾಗ ಜೋಡಿಸಿ ಇದನ್ನೆಲ್ಲ ಇಡಬೇಕು ನೋಡಿರಿ ಫ್ರೆಂಡ್ಸ್. ನಾವು ಮೌಲಾನ ಬರ್ತಾರೋ ಯಾರು ಬರ್ತಾರೋ ನೋಡ್ಬೇಕು ಪಾತ್ರೆ ಕೊಡ್ಸೋಕ್ಕೆ. ಇದೆಲ್ಲ ಇವಾಗ ಜೋಡಿಸಿ ಕ್ಲೀನಾಗಿ ಜೋಡಿಸಿಡ್ಬೇಕು ನೋಡಿ ದೇವ್ರ ಕೋಣೆಯಲ್ಲಿ. ನೋಡಿರಿ ನಾ ದೇವ್ರ ಕೋಣೆಯಲ್ಲಿ ಈ ಥರ ಜೋಡಿಸಿದ್ದೀನಿ ನೋಡಿರಿ ಫ್ರೆಂಡ್ಸ್ ಪಾತ್ರೆ ಕೊಡ್ಸೋದಕ್ಕೆ. ಇವಾಗ ಇದರಲ್ಲಿ ಸ್ವಲ್ಪ ಇದು ಲೋಬಾನ ಹಾಕೋದು ಫ್ರೆಂಡ್ಸ್. ಇದೆಲ್ಲ ಇದು ಮಾಡಿಕೊಂಡು ಸ್ವಲ್ಪ ಇಡ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ನೋಡಿರಿ. ಅವಾಗೆಲ್ಲ ಬೆಂಕಿ ಹಾಕ್ತಿದ್ವಿ, ಕಡಿಮೆ ಆಗಿಬಿಟ್ಟಿದೆ ಗ್ಯಾಸ್ ಅಲ್ಲ, ಅದಕ್ಕೆ ನೋಡಿರಿ ಇಡ್ಲಿ ತಗೊಂಡು ಗ್ಯಾಸ್ ಮೇಲೆ ಈಗ ಇದು ಮಾಡಿ ಕೆಂಡ ಮಾಡ್ಕೋಬೇಕು ನೋಡಿರಿ. ಇವಾಗ ನಾನು ಉದ್ದಿನ ಕಡ್ಡಿ ಲೋಬಾನ ಇದರಲ್ಲಿ ಪುಡಿ ಮಾಡಿದ್ದೆ ಇದೆ. ಲೋಬಾನ ಹಾಕೋದು ನೋಡಿರಿ ಮೇನಾಗಿ ಹಿರಿಯರಿಗೆ. ಈ ಥರ ಜೋಡಿಸ್ತೇವೆ ನೋಡಿರಿ. ಇನ್ನೂ ಐಟಮ್ ಜಾಸ್ತಿ ಇಡೋರು ಇಡ್ತಾರೆ, ಅಡಿಕೆ ಎಲೆ ಮೊಟ್ಟೆ ಏನೇನೋ ಇಡ್ತಾರಪ್ಪ. ನಾವಂತೂ ಇಷ್ಟು ಇಟ್ಟು ಓದ್ಕೆ ಕೊಡಿಸ್ತೇವೆ. ಹಾಗೆ ನಾವು ಕುರಾನ್ ಓದಿರ್ತೇವೆ, ನಮ್ಮ ಹಿರಿಯರ ಹೆಸರ ಮೇಲೆ ನಾವು ಬಕ್ಷೀಶ್ ಮಾಡಿಸ್ತೇವೆ ನೋಡಿರಿ. ಕುರಾನು ಮೇನಾಗಿ ಅದೇ ನೋಡಿ. ಒಂದು ಸ್ವಲ್ಪ ಗಂಧ ಅರ್ದಿಡಬೇಕು ಫ್ರೆಂಡ್ಸ್. ಇವಾಗ ಇಲ್ಲಂತೂ ಮೇಲೆ ದೀಪ ಹಚ್ಚಿಟ್ಟಿದ್ದೇನೆ, ಆ ಕಡೆ ಮೇಲ್ಗಡೆನೇ ಇರಲಿ ಅಂತ ನೋಡಿರಿ. ಇಷ್ಟೆಲ್ಲ ರೆಡಿ ಆಯ್ತು ನೋಡಿರಿ ಪಾತ್ರೆ ಕೊಡ್ಸೋಕ್ಕೆ. ಈಗ ಪಾತ್ರೆ ಕೊಡ್ಸೋದಂತೆ ಹೋಗಿದೆ, ಬಿಡಿಸ್ಬೇಕು ಫ್ರೆಂಡ್ಸ್. ಪಾತ್ರೆನ ಯಾರು ಬರ್ತಾರೋ ನೋಡಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಯಿತು. ಇವಾಗ ಪಾತ್ರೆ ಕೊಡ್ಸೋದೊಂದು ಉಳಿದಿದೆ, ಬಂದು ಮೌಲಾನ ಬಂದು ಕೊಡಿಸ್ಬೋದು. ಇವತ್ತಿಂದ ಇಷ್ಟು ಕೆಲಸ ಆಯಿತು. ಇವಾಗ ಆಮೇಲೆ ಸ್ವಲ್ಪ ಮೆಹಂದಿ ಹಚ್ಕೋಬೇಕು, ನೋಡೋಣ ಕೆಲಸ ಇದೆ ಏನಾಗುತ್ತೋ ಹಚ್ಕೊಳೋದು. ಇವತ್ತಿನ ಇಷ್ಟ ಆಗಿದೆ ವಿಡಿಯೋ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ. ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.